ನಮಸ್ಕಾರ ಎಲ್ರಿಗೂ. ನಾನಿವತ್ತು ಈಸ್ಟ್ ಡ್ಯಾಮಲ್ಲಿ ಲೊಕೇಟ್ ಆಗಿರೋ ಲವ್ಲಬ್ಬಾನಿಗೆ ಹೊರಟಿದ್ದೀನಿ. ಅಲ್ಲಿಂದ ನನಗೊಂದು ಕೊಲಾಬ್ರೇಷನ್ ಇನ್ವೈಟ್ ಮಾಡಿದ್ದಾರೆ. ಕೊನೆ ತನಕ ವಿಡಿಯೋ ನೋಡಿ, ಹೋಗೋ ದಾರಿ ಅಲ್ಲಿ ಹೋಗಿ ಏನೇನೆಲ್ಲ ಆಕ್ಟಿವಿಟೀಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ. ಇಷ್ಟು ದಿನ ಇಲ್ಲಿ ಸುಟ್ಟು ಭಸ್ಮ ಆಗೋ ಥರ ಬಿಸಿಲಿತ್ತು. ಇವತ್ತು ಬಿಸಿಲೆಲ್ಲ ಕಡಿಮೆ ಇದೆ, ಮೋಡ ಕವಿದ ವಾತಾವರಣ. ಇವತ್ತು 18 ಡಿಗ್ರಿ, ಕಾಮ್ ಆ್ಯಂಡ್ ಕೂಲ್ ವೆದರ್ ಇವತ್ತಿಲ್ಲಿ. ಇವಾಗ ಟ್ರೈನ್ ಇಳಿದು ನಡೀತಾ ಇದ್ದೀನಿ. ನಿಯರ್ಲಿ 1 ಕಿಲೋಮೀಟ್ರ್ ಹತ್ರ ನಡೀಲಿಕ್ಕಿದೆ ನಾನು ಹೋಗೋ ಪ್ಲೇಸಿಗೆ, ಲವ್ಲಬ್ಬಾನಿಗೆ. ನಾನಿವತ್ತು ಬಂದಿರೋ ಏರಿಯಾ ಒಂಥರ ಮಿನಿ ಇಂಡಿಯಾ ಇದ್ದಂಗೆ. ಇಲ್ಲಿ ಪ್ರತಿಯೊಂದು ಐಟಮು ಸಿಗುತ್ತೆ, ನಮ್ಮ ಇಂಡಿಯಾದಲ್ಲಿ ಸಿಗೋ ಐಟಮ್ ಎಲ್ಲ. ಎಲ್ಲಿ ನೋಡಿದ್ರೂ ನಮ್ಮ ಇಂಡಿಯನ್ಸ್ ಅವ್ರದ್ದೇ ಅಂಗಡಿ ಕಾಣುತ್ತಿಲ್ಲಿ. ಇಲ್ಲಿ ನೋಡಿ ಶಿವನ್ ಟೆಂಪಲ್ ಅಲ್ಲ, ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು. ಆ ಕಡೆ ಈ ಕಡೆ ಎಲ್ಲ ಸೈಡಿಗೂ ನಮ್ಮ ಇಂಡಿಯನ್ಸ್ ಅವ್ರದ್ದು ಅಂಗಡಿ ಇದೆ. ಎಲ್ಲ ಥಿಂಗ್ಸು ಸಿಗುತ್ತೆ, ಪ್ರತಿಯೊಂದು ಥಿಂಗ್ಸು ಸಿಗುತ್ತೆ ನಮ್ಮ ಇಂಡಿಯನ್ಸ್ ಅವ್ರದ್ದು. ಪ್ಯಾರಡೈಸ್ ತೆಲುಗಲ್ಲೆಲ್ಲ ಬರ್ದಿದ್ದಾರೆ ನೋಡಿ. ಅಲ್ಲಿ ನೋಡಿ ಏಷ್ಯನ್ ಗ್ರೋಸರಿ ಶಾಪ್. ಇಲ್ಲಿ ನಮಗೆ ಎಲ್ಲ ನೋಡಿದ್ರು ನಮ್ಮ ಇಂಡಿಯನ್ಸ್ ಫುಡ್ಡಿಂದ ಹಿಡಿದು ಎಲ್ಲ ಥಿಂಗ್ಸು ಸಿಗುತ್ತೆ. ಇಲ್ಲಿಗೆ ಬಂದರೆ ತಮಿಳ್ನಾಡಲ್ಲಿದ್ದೀವ ಇಲ್ಲ UK ಯಲ್ಲಿದ್ದೀವ ಅಂತಲೇ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಅಂಗಡಿಗಳಿದಾವೆ ಇಲ್ಲಿ. ನಾನು ಹೋಗ್ತಾ ಇರೋ ಲವ್ಲಬ್ಬಾನಿಗೆ ಇಲ್ಲಿಂದ ಒಂದು 300 ಮೀಟರ್ಸ್ ದೂರದಲ್ಲೇ ಇರೋದು ICICI ಬ್ಯಾಂಕ್. ಅದ್ರ ಪಕ್ಕಕ್ಕೆ SBI ಬ್ಯಾಂಕ್ ಕೂಡ ಇದೆ. ಚೆನ್ನೈ ಸ್ಟೋರ್ ನೋಡಿ ಅಲ್ಲಿ. ಅದೇ ನಾನು ಹೇಳಿದ್ದು, ನಾನು ಚೆನ್ನೈಯಲ್ಲಿದ್ದೀನ ಇಲ್ಲ UK ಯಲ್ಲಿದ್ದಾನ ಅಂತಲೇ ಗೊತ್ತಾಗಲ್ಲ. ಶರವಣ ಭವನಲ್ಲಿ ನಾನು ಊಟಕ್ಕೆ ಬಂದಿದ್ದೀನಿ ಇಲ್ಲಿ. ಅವಾಗ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಇವತ್ತು ವ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಕಾಣುತ್ತೆ ಲವ್ಲಬ್ಬಾನ್ ಅಲ್ಲಿದೆ ನೋಡಿ. ಅಲ್ಲಿಗೆ ನಾನು ಇವತ್ತು ಬಂದಿರೋದು. ಕೊಲಾಬ್ರೇಷನ್ ಶೂಟ್ ಇರೋದಲ್ಲಿ 3 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಇವಾಗ ಟೈಮ್ 3:45 ಆಗಿದೆ, 3:45 ಹತ್ರ ಆಗಿದೆ. ಕೊಲಾಬ್ರೇಷನಿಗಿರೋ ಐಟಮ್ ಎಲ್ಲ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ರಿವ್ಯೂ ಮಾಡಿ ಹೆಂಗಿದೆ ಅಂತ ಹೇಳಬೇಕು. ಸುಮಾರು ಐಟಮ್ ಕೊಟ್ಟಿದ್ದಾರೆ, ಹೆಂಗಿದೆ ಅಂತ ಹೇಳಬೇಕು, ರಿವ್ಯೂ ಮಾಡಬೇಕು. ಮನೆಗೆ ಹೋಗಿ ಹೆಂಗಿದೆ ಅಂತ. ಬೆಸ್ಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಡೆಸರ್ಟ್ ಅಲ್ವಾ, ಸಕ್ಕತ್ತಾಗಿರುತ್ತೆ. ಹೋಗಿ ತಿಂದು ನಿಮಗೂ ರಿವ್ಯೂ ಹೇಳ್ತೀನಿ ಹೆಂಗಿದೆ ಅಂತ. UK's ಫಸ್ಟ್ ಈಜಿಪ್ಷಿಯನ್ ಡೆಸರ್ಟ್ ಶಾಪ್ ಇದು. ಇದನ್ನು ರಿವ್ಯೂ ಮಾಡೋಣ ಅಂತ ಪಾರ್ಕಿಗೆ ಬಂದಿದ್ದೀನಿ. ನೀವು ಕೂತು ರಿವ್ಯೂ ಮಾಡಬೇಕು. ನನಗೆ ಅಷ್ಟೆಲ್ಲ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ನಾನು ಫುಡ್ ವ್ಲಾಗ್ ಮಾಡ್ತಾ ಇರೋದು, ಅದ್ರದ್ದು ಟೆನ್ಷನ್ ಇದೆ. ಫಸ್ಟ್ ಟೈಮ್ ನಾನು ಅಕ್ಸೆಪ್ಟ್ ಮಾಡಿದ್ದು ಫಸ್ಟ್ ಟೈಮ್. ಆ್ಯಕ್ಚುಲಿ ನಾನು ಮಾಡೋದು ಬೇಡ ಅಂತೆಲ್ಲ ಅಂದ್ಕೊಂಡಿದ್ದೆ, ಫುಡ್ ವ್ಲಾಗ್ ಆಗಿರೋದ್ರಿಂದ. ಮತ್ತು ಯಾಕೋ ಮಾಡೋಣ, ಟ್ರೈ ಮಾಡಿ ನೋಡೋಣ, ನಮಗೆ ಯಾಕೆ ಮಾಡಬಾರ್ದು ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡೆಲ್ಲ ನೋಡಿ, ಮೋಡ ಕವಿದ ವಾತಾವರಣದಲ್ಲಿ ಇದನ್ನ ಹಿಡ್ಕೊಂಡು ಟೇಸ್ಟಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಹೆಂಗಿರುತ್ತೆ ಗೊತ್ತಿಲ್ಲ, ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ತಿಂದು ನಂದು ಏನು ರೆಸ್ಪಾನ್ಸ್ ಇದೆ ಅದನ್ನು ತಿಳಿಸ್ತೀನಿ, ಜೆನ್ಯೂನ್ ರೆಸ್ಪಾನ್ಸ್ ತಿಳಿಸ್ತೀನಿ, ನಿಮಗೂ ಅರ್ಥ ಆಗುತ್ತೆ ಹೆಂಗಿರುತ್ತೆ ಅಂತ. ಈ ವ್ಯೂ ಎಲ್ಲ ನೋಡಿಕೊಂಡು ಇಲ್ಲಿ ಕೂತು ಟೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಷ್ಟೇನೋ ಚೆನ್ನಾಗಿಲ್ಲ ಪ್ಲೇಸ್ ಇದು. ಬೋರ್ಡ್ ಚೆನ್ನಾಗಿಲ್ಲ, ಪರವಾಗಿಲ್ಲ, ನೋಡೋಣ. ಇಲ್ಲಿಂದ ಹಿಂಗೆ ನಾನು ಅಲ್ಲಿ ಕೂತ್ಕೊಂಡು ಈ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಪ್ರಮೋಷನ್ ಶಾಟ್ ಎಲ್ಲ ಮಾಡಿಕೊಂಡೆ,
ಯೂಟ್ಯೂಬಿಗೋಸ್ಕರ ತೆಗಿತಾ ಇದ್ದೀನಿ. ಇದು ಚೀಸ್ ಬಾಂಬ್ ಅಂತ ಇದು ಬಂದ್ಬಿಟ್ಟು ಹೆಂಗಿದೆ ಹೇಳ್ತೀನಿ ನಾನು, ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಸಖತ್ತಾಗಿದೆ, ಆನೆಸ್ಟ್ಲಿ ಹೇಳ್ತೀನಲ್ಲ, ಅದ್ಭುತವಾಗಿದೆ. ಕ್ರಂಚಿನೆಸ್ ಎಲ್ಲ ಬಾಯೊಳಗೆ ಹಂಗೆ ನಿಂತಿದೆ. ಕುನಾಫಾ ಬಂದ್ಬಿಟ್ಟು ಒಳ್ಳೆ ಸಖತ್ತಾಗಿ ರೋಸ್ಟ್ ಮಾಡಿದ್ದಾರೆ. ಬಾಯಲ್ಲಿ ನೀರು ತುಂಬಿಕೊಂಡಿದೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನನಗೆ ಹೆಂಗೆ ಹೇಳ್ಬೇಕು ಅಂತ. ಚೆನ್ನಾಗಿದೆ. ನೆಕ್ಸ್ಟ್ ನಾನು ಇನ್ನೊಂದು ರಿವ್ಯೂ ಮಾಡ್ತೀನಿ, ಹೇಳ್ತೀನಿ. ದೇ ಪ್ಯಾರಿಸ್ ಅಂತ ಅವ್ರದ್ದೇ ಕೇಕು. ಇದು ಹೆಂಗಿದೆ ಅಂತ ಹೇಳ್ತೀನಿ. ಇದು ಆ್ಯಕ್ಚುಲಿ ನಾನು ತಿಂದಿದ್ದೆ, ಇದರಲ್ಲಿ ನೋಡಿ ಸ್ಟ್ರಾಬೆರಿ ಇನ್ಕ್ಲೂಡ್ ಮಾಡಿದ್ದಾರೆ. ಒಳಗಡೆ ಚಾಕ್ಲೇಟ್ ಕೇಕ್ ಇದೆ. ಆ ಸ್ಟ್ರಾಬೆರಿ ಇರೋದ್ರಿಂದ ಸ್ವಲ್ಪ ಹುಳಿ, ಚಾಕ್ಲೇಟಿ ಫ್ಲೇವರ್, ಕೇಕು ಜಾಸ್ತಿ ಇದಿಲ್ಲ, ಹಾಡಿಲ್ಲ, ಮೆದುವಾಗಿದೆ, ಸಖತ್ತಾಗಿದೆ. ಬಟ್ ಇದಷ್ಟು ಸಿಹಿ ಇಲ್ಲ. ಇದು ಚೀಸ್ ಬಾಂಬ್ ಮಾತ್ರ ಚಾಕ್ಲೇಟ್ ಲವರ್ಸಿಗಂತೂ ಹೇಳಿಟ್ಟಿದ್ದು, ಅಷ್ಟು ಸ್ವೀಟ್ ಆಗಿದೆ. ಇದು ನಾರ್ಮಲ್ ಆಗಿದೆ, ಅಷ್ಟು ಸ್ವೀಟ್ ಇಲ್ಲ. ಮತ್ತು ಲಾಸ್ಟ್ ಒಂದು ಬಂದ್ಬಿಟ್ಟು ಕಲಾಂಗಡ್ಡೆ, ಎಷ್ಟು ಹೇಳಕ್ಕೆ ಬರ್ತಾ ಇಲ್ಲ ನೋಡಿದ್ರು. ಇದು ಚೀಸ್ ಕೇಕ್, ಇದರಲ್ಲೂ ಚೀಸ್ ಇದೆ. ಬೇಸ್ಮೆಂಟ್ ಬಂದ್ಬಿಟ್ಟು ಚೀಸಿಂದ ಮಾಡಿರೋದು. ಇದನ್ನ ಚೀಸ್ ಕೇಕನ್ನು ಮಾಡಿರೋದು ಬೇಸ್ಮೆಂಟು. ಇಲ್ಲಿ ನೋಡಿ ಬೇಸ್ಮೆಂಟ್ ಹೆಂಗಿದೆ ಅಂತ. ಚೀಸಿಂದ ಫ್ಲೇವರ್ಫುಲ್ ಆಗಿರೋ ಚೀಸಿಂದು ಟೇಸ್ಟ್ ಬಾಯೊಳಗೆ ಹಂಗೆ ನಿಂತಿದೆ. ಬಟ್ ನನಗೆ ಈ ಮೂರರಲ್ಲಿ ಆನೆಸ್ಟ್ಲಿ ಹೇಳ್ತೀನಿ, ಚೀಸ್ ಬಾಂಬ್ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಯೂಟ್ಯೂಬಲ್ಲೂ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತೀನಿ, ಚೆಕ್ ಮಾಡಿ ನೋಡಿ ಅದರಲ್ಲಿ ರಿವ್ಯೂ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ. ಓವರಾಲ್ ಓಕೆ. ಒಳ್ಳೆಯದಾಗಲಿ ಲವ್ ಲೆಬಾನ್ ಅವರಿಗೆ. ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ರಿವ್ಯೂ ಮಾಡಕ್ಕೆ ಕರೆದಿದ್ದಕ್ಕೆ. ಓವರಾಲ್ ಚೆನ್ನಾಗಿದೆ. ಕೀಪ್ ಗೋಯಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗಾಯ್ಸ್. ವ್ಯೂ ಹೆಂಗಿದೆ ನೋಡಿ ಆ ಕಡೆಗೆ. ಇಲ್ಲ ಪಕ್ಕದಲ್ಲೇ ಬಾತ್ಕೋಳಿಗಳೆಲ್ಲ ಇದ್ದಾವೆ. ಇದನ್ನೆಲ್ಲ ನೋಡಿಕೊಂಡು ಚಾಕ್ಲೇಟು ತಿನ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದೀನಿ. ತಿಂತಾನೆ ಇರಿ, ಒಳ್ಳೆ ಫುಡ್ ತಿನ್ನಿ, ಆರಾಮಾಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗಾಯ್ಸ್. ಬಾಯ್. ಅಂಟಿಲ್ ದೆನ್. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ಸುಮಾರು ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಬೆಳೆಸಿ, ನಿಮ್ಮ ಮನೆ ಮಗ ಅಂದ್ಕೊಂಡು ನನ್ನನ್ನು ಬೆಳೆಸಿ. ಥ್ಯಾಂಕ್ ಯು.